ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೇವಂತಿಗೆ ಗಿಡದಲ್ಲಿ ಈ ಥರ ತುಂಬ ಹೂವು ಬರಲಿಕ್ಕಿರುವ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಹೇಳ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲೇ ಈಸಿಯಾಗಿ ಸಿಗುವಂಥ ಒಂದು ಫರ್ಟಿಲೈಸರ್. ನಾವು ಸುಮ್ಮನೆ ಅದು ಬಿಸಾಡ್ತೀವಿ. ಇನ್ನು ಯಾರೂ ಕೂಡ ಅದನ್ನು ಸುಮ್ಮನೆ ಬಿಸಾಡಬೇಡಿ. ನಮ್ಮ ಸೇವಂತಿಗೆ ಗಿಡಕ್ಕೆ ಎಲ್ಲ ತುಂಬ ಬಿಸಿಲು ಬೇಡ. ಬೆಳಿಗ್ಗೆ 1 ಗಂಟೆ ಹೊತ್ತು ಬಿಸಿಲು ಸಿಕ್ಕಿದ್ರೆ ಸಾಕು. ಈ ಥರ ತುಂಬ ಹೂವು ಕೊಡುತ್ತೆ. ಮತ್ತು ತುಂಬ ಫರ್ಟಿಲೈಸರ್ ಕೂಡ ಅಗತ್ಯ ಇಲ್ಲ. ನಮಗೆ ತಿಂಗಳಿಗೊಮ್ಮೆ ಸಗಣಿ ಹೊಡಿ ಏನಾದರೂ ಹಾಕಿಕೊಟ್ಟು ಸಾಕು. ಮತ್ತು ನಾನು ತೋರಿಸ್ಕೊಡೋ ಫರ್ಟಿಲೈಸರ್, ಲಿಕ್ವಿಡ್ ಫರ್ಟಿಲೈಸರು ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕಿ ಕೊಡ್ತೀನಿ. ಹಾಗಾಗಿರೋ ಕಾರಣ ನನಗೆ ಈ ಥರ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನನ್ನ ಗಿಡ ಪೂರ್ತಿ ತುಂಬ ಹೂವು ಬಂದಿದೆ. ನಮಗೆ ಈ ಥರ ಹೂವು ಆದ ನಂತರ ಈ ಥರ ಹೂವೆಲ್ಲ ಒಣಗ್ತದೆ ನೋಡಿ. ಈ ಗಿಡದಲ್ಲಿ ಹೂವೆಲ್ಲ ಒಣಗಿದ ನಂತರ ನಾವು ಆ ಒಣಗಿದ ಬ್ರಾಂಚಸ್ ಎಲ್ಲ ಕಟ್ ಮಾಡಿ ಕೊಡಬೇಕು. ಆಗ ಹೊಸ ಬ್ರಾಂಚಸ್ ಬಂದು ಅದರಲ್ಲಿ ಈ ಥರ ಮುಗ್ಗು ಬಿಡುತ್ತೆ, ತುಂಬ ಹೂವೆಲ್ಲ ಆಗುತ್ತೆ. ಇದೀಗ ನನ್ನ ವೈಟ್ ಸೇವಂತಿಗೆ ಬೇರೆ ಒಂದು ಸೇವಂತಿಗೆ ಇದರ ಎಲ್ಲ ಹೂವು ಆಯಿತು ಒಂದು ಟೈಮು. ನಾನು ಅದನ್ನು ಹೂವಾಗಿ ಒಣಗಿರೋದನ್ನೆಲ್ಲ ಈ ಥರ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಇದರಲ್ಲಿ ಕೂಡ ನನಗೆ ತುಂಬ ಹೂವು ಸಿಕ್ಕಿತ್ತು. ಹಾಗಾಗಿರೋ ಕಾರಣ ಈ ಒಣಗಿರುವ ಬ್ರಾಂಚಸ್ ಎಲ್ಲ ಈ ಥರ ನಾನು ಈಗ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ನಾವು ಈ ಸೇವಂತಿಗೆ ಗಿಡ ಎಲ್ಲ ನಡುವಾಗ ಅದರ ಪಾಟಿ ಮಿಕ್ಸ್ ತೆಗಿಬೇಕಾಗಿರೋದು ಮಣ್ಣು, ಮರಳು, ಸಗಣಿ ಹೊಡಿ ತೆಗೊಂಡ್ರೆ ಸಾಕು. ಮತ್ತು ನಮಗೆ 2 ತಿಂಗಳಾಗೋ ತನಕ ಅದಕ್ಕೆ ಫರ್ಟಿಲೈಸರ್ ಏನು ಹಾಕಿ ಕೊಡಬೇಕು ಅಂತ ಇಲ್ಲ. ಆ ಪಾಟಿ ಮಿಕ್ಸಲ್ಲೇ ಇದಕ್ಕೆ ಬೇಕಾಗಿರೋ ಫರ್ಟಿಲೈಸರ್ ಸಿಗುತ್ತೆ. ಸೇವಂತಿಗೆ ಗಿಡ ಎಲ್ಲ ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ. ಈ ಥರ ಒಣಗಿರೋದೆಲ್ಲ ಕಟ್ ಮಾಡಿದ ನಂತರ ನಾವು ಹುಲ್ಲು ಮತ್ತು ಏನಾದರೂ ಕಾಡು ಗಿಡ ಎಲ್ಲ ಇದ್ದರೆ ಅದನ್ನೆಲ್ಲ ತೆಗೆದು ಬೀಸಾಕಿ ನಂತರ ಒಂದು ಕಂಬಿ ಅಥವಾ ಏನಾದರೂ ಯೂಸ್ ಮಾಡಿ, ಶಾರ್ಪ್ ಇರೋದು ಏನಾದರೂ ಯೂಸ್ ಮಾಡಿಕೊಂಡು ಮಣ್ಣನ್ನು ಈ ಥರ ಒಮ್ಮೆ ಮಾಡ್ಕೊಳ್ಳಿ. ಎಲ್ಲ ಸೈಡು ಕೂಡ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ಈ ಥರ ತಿಂಗಳಿಗೊಮ್ಮೆ ಮಾಡಿದರೆ ತುಂಬ ಒಳ್ಳೆಯದು. ಈ ಥರ ಮಾಡಿದ ನಂತರ ನಮಗೆ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿ ಕೊಡಬೇಕು. ಈ ಒಂದು ಸೇವಂತಿಗೆ ಗಿಡಕ್ಕೆ ಮಾತ್ರ ಅಲ್ಲ, ಗುಲಾಬಿ ಗಿಡಕ್ಕೆ, ಯಾವ ಹೂವಿನ ಗಿಡಕ್ಕಾದರೂ, ತರಕಾರಿ ಗಿಡಕ್ಕಾದರೂ ನಾನು ತೋರಿಸ್ಕೊಡೋ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿ ಕೊಡ್ಬೋದು. ಇದು ಬೇರೆ ಏನೂ ಅಲ್ಲ ಫ್ರೆಂಡ್ಸ್, ನಾವು ಅಕ್ಕಿ ತೊಳೆಯುವ ನೀರಿದೆಯಲ್ಲ, ಆ ನೀರನ್ನು ನಾನು ಇದಕ್ಕೆ ಹಾಕಿ ಕೊಡ್ತಾ ಇದ್ದೀನಿ. ಇದು ನನಗೆ ಬೆಳಿಗ್ಗೆ ಅಕ್ಕಿ ತೊಳೆದ ನೀರನ್ನು ಈಗ ಸಂಜೆ ಹಾಕಿ ಕೊಡ್ತಾ ಇದ್ದೀನಿ ಗಿಡಕ್ಕೆ. ಇದು ತುಂಬ ಅಂದರೆ ತುಂಬ ಒಳ್ಳೆ ಫರ್ಟಿಲೈಸರ್ ಫ್ರೆಂಡ್ಸ್. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಮಗೆ ಆಗುವ ಹೂವೆಲ್ಲ ತುಂಬ ದೊಡ್ಡದಿರುತ್ತೆ. ಹೂವಿನ ಸೈಜೆಲ್ಲ ತುಂಬ ದೊಡ್ಡದಾಗಿ ಬಂದಿದೆ ನನಗೆ. ಗುಲಾಬಿ ಗಿಡದಲ್ಲಿ ಕೂಡ ಹಾಗೆಯೇ ತುಂಬ ಮುಗ್ಗು ಮತ್ತು ಹೂವೆಲ್ಲ ಬಂದಿತ್ತು. ಇದು ಡೈಲಿ ನಮಗೆ ಹಾಕಿ ಕೊಟ್ಟರು ಏನೂ ತೊಂದರೆ ಇಲ್ಲ. ಒಂದು ಹೂವಿನ ಗಿಡಕ್ಕೆ 1 ಗ್ಲಾಸು ನೀರು ಹಾಕಿ ಕೊಟ್ಟರೆ ಸಾಕು. ಮತ್ತು 1-1.5 ತಿಂಗಳಾಗುವಾಗ ಸ್ವಲ್ಪ ಸಗಣಿ ಹೊಡಿ ಹಾಕಿ ಕೊಟ್ಟರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ವೆರೈಟಿ ಸೇವಂತಿಗೆ ಗಿಡ ಎಲ್ಲ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ. ಮತ್ತು ವಿಡಿಯೋ ಶೇರ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.